ಏನ್ ರುದ್ರಣ ತಲೆಗೇನ ಮಾಡ್ಕೊಂಡ್ಬಿಟ್ಟಿದ್ಯಾ? ತಲೆ ಸುತ್ತ ಬಂದ್ ಬಿದ್ನಪ್ಪ. ಅಯ್ಯೋ ದೇವ್ರೆ, ಒಂದ್ ಟೀ ಕೊಡಮ್ಮ. ಓಹೋ, ಏನ್ ರುದ್ರೇಗೌಡ್ರ ಮುಖನ ಆ ಕಡೆ ತಿರುಗಿಸ್ಕೋತೀರಾ? ನಮ್ಮ ಹತ್ರ ತಿನ್ಬೇಕಾದ್ರೆ ದುಡ್ಡು ಇಸ್ಕೋಬೇಕಾದ್ರೆ ನಮ್ಮ ಮೆಂಜುಲ್ ರುಚಿ ಆಗಿತ್ತೇನೋ? ಪರವಾಗಿಲ್ಲ, ರುದ್ರೇಗೌಡ್ರು ಸಾವುಕಾರರಾಗ್ಬಿಟ್ಟವ್ರೆ. ಹೋಗು, ನೆನ್ನೆ ನಿನ್ ಮಗಳು ನನ್ನ ಕೈಯಿಂದ ಬಚಾವ್ ಆಗ್ಬಿಟ್ಟವಳೆ. ಇವತ್ತಲ್ಲ ನಾಳೆ ನನ್ನ ಕೈಗೆ ಸಿಗ್ತಾಳೆ, ಆಗ ನೋಡ್ಕೋತೀನಿ. ಇನ್ನೊಂದು ಗೀತ ನನ್ನ ಮಗಳ ಬಗ್ಗೆ ಮಾತಾಡಿದ್ರೆ ಎಳ್ನೀರ್ ಕೊಚ್ಚಾಕ್ಬಿಡ್ತೀನಿ. ನಿಮ್ಮಪ್ಪ ಊರಲ್ಲ ಅವನ ಇಲ್ಲ ಎಲ್ಲಾರ ಹೋಗವ್ನ? ಪಕ್ಕದೂರ್ಗೆ ನಾಟಕದ ಪ್ರಾಕ್ಟೀಸ್ ಹೋಗವ್ರೆ. ಅವ್ವ ತಿಮ್ಮ ಏನಾಯ್ತು? ಏನಿಲ್ಲವ್ವ, ಯಾಕೋ ಎದೆ ನೋವು ಅಂದ್ರು ಅದಕ್ಕೆ ಕರ್ಕೊಂಡ್. ಅಯ್ಯೋ ದೇವ್ರೆ, ರೀ ಕುಂತ್ಕೊ ಬನ್ನಿ. ರೀ ಡಾಕ್ಟರ್ ತಗೋ ಹೋಗೋಣ. ಸಮಾಧಾನ ಮಾಡ್ಕೊ. ನೀರ್ ತಗೊಂಡ್ಬರ್ರಿ. ಏನಾಗ್ತಿದೆ ರೀ ನಿಮ್ಗೆ? ತಗೊಳ್ಳಿ, ನೀರ್ ಕುಡೀರಿ. ಏನಾಯ್ತ್ರಿ? ಏನಾಗ್ತಿದೆ ರೀ? ನಾನು ಹೇಳ್ದೆ ಡಾಕ್ಟರ್ ತವ ಹೋಗೋಣ ಅಂತ, ನನ್ ಮಾತ್ರ ಕೇಳಿಲ್ಲ ನೀವು. ಈಗ್ಲಾದ್ರೂ ನಡೀರಿ, ನಮ್ಮ ಹಳ್ಳಿಯಾಗೆ ಡಾಕ್ಟರ್ ಬಂದವ್ರಂತೆ, ಒಂದ್ ಕಿತ್ತ ಹೋಗಿ ತೋರ್ಸ್ಕೊಂಡ್ ಬಂದ್ಬಿಡೋಣ. ನಡೀರಿ, ಬನ್ನಿ. ತಿಮ್ಮ ಹಿಡ್ಕೊಳ್ಳ. ಪದಿ ಮನೆ ತವ ಹುಷಾರು. ಬಾಬಾ, ಬಾಬುಂಗೇನಾಯ್ತು? ಎದೇನೋ ಬಂತಪ್ಪ. ನಾನು ಆಸ್ಪತ್ರೆ ಕರ್ಕೊಂಡು ಹೋಗ್ತೀನಿ. ತೋಟ ತವ ಶಿವ ಅವನೇ, ನೀನ್ ಕರ್ಕೊಂಡ್ ಬಂದ್ಬಿಡು. ಎಷ್ಟು ಜನ ಮಕ್ಕಳು? 5 ಸರ್. ಯಾಕೆ ಆಹಾರನೇದ್ ಬೇಡವಾ? ರೆಡಿ ಆಗ್ತಾ ಇದೆ ಸರ್. ಏನಯ್ಯ, ಸರ್ಕಾರದವರು 2 ಮಕ್ಕಳು ಸಾಕು ಸುಖಿ ಸಂಸಾರ ಅಂತ ಬಹಳ ವರ್ಷದಿಂದ ಹೇಳಿದ್ದಾರೆ. 5 ರೆಡಿ ಆಗಿದೆ, 6ನೇದ್ ಬರ್ತಾ ಇದೆ ಅಂತ ಹೇಳ್ತಿದ್ಯಾ? ಯಾಕೆ ಆಪರೇಷನ್ ಮಾಡಿಸ್ಕೋಬಾರ್ದ? ಯಾರು ಸರ್? ನಾನಾ? ಇನ್ಯಾರು? ಹೆಂಗಸರು ಕಳಿಸ್ತೀನಿ ಸರ್. ನಿಮ್ ಹೆಂಗಸರು ಬೇಡ, 5 ಮಕ್ಕಳಾಗಿ 6ನೇದ್ ಆಗ್ತಾ ಇದೆ. ರಕ್ತ ಕಮ್ಮಿ ಇರುತ್ತೆ, ನೀನೇ ಮಾಡಿಸ್ಕೋ, ಏನು ತೊಂದ್ರೆ ಇಲ್ಲ. ಆಪರೇಷನ್ ಆಗಿ 10-12 ದಿನಕ್ಕೆ ಮಾಮೂಲ್ ಕೆಲಸ ಮಾಡ್ಬೋದು ನೀನು. ಈ ಮಾತ್ರೆ ಕೊಡ್ತೀನಿ, 1 ವಾರ ತಗೋ. ಊಟ ಆದ್ಮೇಲೆ ಬೆಳಿಗ್ಗೆ 1, ರಾತ್ರಿ 1. ನೆಕ್ಸ್ಟ್ ವೀಕ್ ಬಾ, ಆಪರೇಷನ್ ಎಲ್ಲ ರೆಡಿ ಮಾಡ್ತೀನಿ. ಆಯ್ತು ಸರ್, ಬರ್ತೀನಿ ಸರ್. ನಮಸ್ಕಾರ ಗೌಡ್ರೆ. ಡಾಕ್ಟ್ರೆ, ಏನಾಯ್ತು ಗೌಡ್ರಿಗೆ? ಯಾಕೋ ಎದೆ ನೋವು ಅಂದ್ರು, ಮನೆಗೆ ಕರ್ಕೊಂಡೋದೆ. ವಾಂತಿ ಆಗ್ಬಿಡ್ತು, ಗಾಬರಿಯಾಗಿ ಇಲ್ಲಿ ಕರ್ಕೊಂಡ್ಬಂದು. ಸಿಸ್ಟರ್, ಒಳಗಡೆ ಕರ್ಕೊಂಡೋಗಿ ಮಲ್ಗಿಸಿ. ನೀವಿಬ್ರು ಸ್ವಲ್ಪ ಆಚೆ ಇರಿ. ಪರವಾಗಿಲ್ಲ, ನಾ ಆಮೇಲೆ ಕರಿತೀನಿ. ಏನಾದ್ರೂ ತೊಂದರೆ ಇದೆಯಾ? ಗೌಡ್ರೆ, ಒಂದೆರಡು ಟೆಸ್ಟ್ ಮಾಡ್ಬೇಕು. ಅದಿಲ್ಲ ಆಗಲ್ಲ, ಸಿಟಿಗೆ ಬರ್ಕೊಡ್ತೀನಿ, ಅಲ್ಲೇ ಹೋಗಿ ಅವರೆಲ್ಲ ಚೆಕ್ ಮಾಡ್ತಾರೆ. ಸಿಸ್ಟರ್, ಒಂದ್ ಟ್ಯಾಬ್ಲೆಟ್ ಕೊಡ್ತೀನಿ, ಅದನ್ನ ನಾಲ್ಗೆ ಕೆಳಗಡೆ ಇಡಿ. ಏನಾಗೆಲ್ಲ ಸಮಾಧಾನ ಮಾಡ್ಕೊಳ್ಳಿವಾ? ಡಾಕ್ಟರ್ ಬಂದ್ರು ನೋಡಿಮ್ಮ, ಇದಲ್ಲೆಲ್ಲ ಬರ್ದಿದ್ದೀನಿ. ಅವ್ರಿಗೆ ಸ್ವಲ್ಪ ಎದೆನೋ ಬಂದಿದೆ, ಅವ್ರನ್ನ ಸಿಟಿ ಹಾಸ್ಪಿಟ್ಲ್ ಕರ್ಕೊಂಡು ಹೋಗ್ಬೇಕು. ಅಳಬೇಡಿ, ಏನೂ ಆಗಲ್ಲ. ಅವ್ರಿಗೆ ಇದನ್ನೆಲ್ಲ ಹೇಳಿಲ್ಲ. ಇದನ್ನ ತಗೊಳ್ಳಿ, ಅವ್ರಿಗೆ ತೋರಿಸಿ ಚೆಕ್ ಮಾಡ್ತಾರೆ. ನನ್ನ ಕಾರಲ್ಲೇ ಹೋಗಿ. ಬನ್ನಿ, ಮೆತ್ತಗೆ ಬನ್ನಿ, ಮೆತ್ತಗೆ. ಏನಾಯ್ತು ಅಪ್ಪಾಜಿಗೆ? ಅಪ್ಪಾಜಿ ಎದೆ ನೋವಂತಪ್ಪ, ಅದಕ್ಕೆ ಡಾಕ್ಟರ್ ಹೇಳಿದ್ರು ಅವ್ರನ್ನ ಸಿಟಿ ಹಾಸ್ಪಿಟಲ್ ಕರ್ಕೊಂಡು ಹೋಗಿ ಅಂತ. ಕಣ್ಮಗ
ಎದೆ ನೋವು ಜಾಸ್ತಿ ಅಂತೆ. ಹೌದವ್ವ, ನಡೀರಿ ಮತ್ತೆ ಹೋಗುವ. ನಡೀರಿ ರುದ್ರಣ್ಣ, ಮನೆ ತವ ಹುಷಾರು. ಆಯ್ತು ನೀವು ನಡೀರಿ. ಹೇಗೆ ತೆಗಿಯೋ ಗಾಡಿ? ಓಕೆ ಡಾಕ್ಟರ್, ನಾನು ಫಾಲೋ ಮಾಡ್ತೀನಿ. ಯು ಡೋಂಟ್ ವರಿ. ಕಾನ್ಸ್ಟೇಬಲ್ ಸಾಕ್ ಬನ್ನಿ. ಸಿದ್ದರಾಜ್ ಸರ್, ನೀವು ಬನ್ನಿ. ಎಸ್ ಸರ್. ಡ್ರೈವರ್ ಗಾಡಿ ತೆಗಿ. ಎಸ್ ಸರ್. ಮಗ ಏನಪ್ಪಯ್ಯ? ಮಗ ಬಾವನ್ಗೆ ಎದೆ ನೋವು ಬಂದ್ಬಿಟ್ಟಿತ್ತು. ಆಸ್ಪತ್ರೆ ಕರ್ಕೊಂಡೋಗಿತ್ತು. ಡಾಕ್ಟ್ರು ದೊಡ್ಡ ಆಸ್ಪತ್ರೆ ಕರ್ಕೊಂಡು ಹೋಗು ಅಂತ ಹೇಳಿದ್ರು. ಮಗ ಈಗ ನಾವು ಮನೆ ನೋಡ್ಕೋಬೇಕಂತೆ. ಬಾ ಮಗ ಹೋಗುವ. ಬಾವ. ಸರಿ. ನಿಧಾನ. ಕಿರಣ್ ಅಂಕಲ್ ಆಗ್ತಾ ಇಲ್ಲ ಅಪ್ಪ. ಡಾಕ್ಟ್ರೆ, ತಗೊಳ್ಳಿ. ಡಾಕ್ಟರ್ ಪ್ರಸಾದ್ ಅವ್ರು ಕೊಟ್ಟರು. ಓ, ಪ್ರಸಾದ್ ಅವರ? ಕಮ್ ಫಾಸ್ಟ್. ಸರಿ, ನೋಡೋಣ. ಕಿರಣ್, ಕಿರಣ್, ಗಾಡಿ ಕರೀರಿ. ಬನ್ನಿ ಬೇಗ. ಕಮಾನ್. ನೀವೆಲ್ಲ ಯಾರು? ಬಂದಿದ್ದೀರಾ? ಬಿಡಿ. ನಾನು ಆಸ್ಪತ್ರೆಗೆ ಹೋಗ್ಬೇಕು, ಬಿಡಿ. ಕಿರಣ್, ನಾವು ಕಣ, ನಿನ್ ಫ್ರೆಂಡ್ಸು ಗುರ್ತಿರ್ಲಿಲ್ಲ. ನಾನು ಕಿರಣ್ ಅಲ್ಲ, ನನ್ನ ಹೆಸರು ಶಿವು. ಬಿಡಿ. ನಮ್ಮ ಅಪ್ಪಾಜಿ ಮಯೋಷ ಇಲ್ಲ. ನಾನು ಆಸ್ಪತ್ರೆಗೆ ಹೋಗ್ಬೇಕು, ಬಿಡಿ. ಈ ಪರಿಸ್ಥಿತಿಯಲ್ಲಿ ನೀನೇನಾದ್ರೂ ಹಾಸ್ಪಿಟ್ಲಿಗೆ ಹೋದ್ರೆ ಪೊಲೀಸ್ನವರಿಂದ ತೊಂದರೆ ಆಗೋದು ನಿನ್ಗೆ ಕಿರಣ್. ನಾವು ಹೋಗ್ಬೇಕು. ಅಪ್ಪಾಜಿಗೆ ಮೈ ಹುಷಾರಿಲ್ಲ. ದಯವಿಟ್ಟು ನನ್ನ ಬಿಡಿ. ನೀವೆಲ್ಲ ಯಾರು? ಕಿರಣ್, ನಾನು ಕಣ ಶಶಿ, ನಿನ್ ಕ್ಲೋಸ್ ಫ್ರೆಂಡ್. ಇವನ್ ರಘು, ಇವನ್ ಗಿರಿ. ಇಲ್ಲ, ಏನೋ ಯೋಚನೆ ಮಾಡ್ತಿದ್ಯಾ ಕಿರಣ್? ನನಗೇನೋ ನೆನಪಾದಂಗಾಗತ್ತೆ, ಆದ್ರೆ ಹಾಗೆ ಮರ್ತೋಗುತ್ತೆ. ಕಿರಣ್, ಈಗ ನೀನೇ ಮರ್ತು ಹೋಗಿದ್ಯಾ? ನೋಡು, ಒಂದ್ ಕೆಲಸ ಮಾಡೋಣ. ಮೊದ್ಲಿನಿಂದ ಎಸ್ಕೇಪ್ ಆಗೋಣ, ಆಮೇಲೆ ಎಲ್ಲ ವಿಷಯನ ಇವನಿಗೆ ತಿಳಿಸೋಣ. ಹಾಗಾದ್ರೆ ಹಲೋ, ಇನ್ಸ್ಪೆಕ್ಟರ್ ಅಶೋಕ್ ಹಿಯರ್. ನಾನ್ರಿ ಮಂತ್ರಿ ಜಯರಾಜ್ ಮಾತಾಡ್ತಿರೋದು. ನಮಸ್ಕಾರ. ಹೇಳಿ ಸರ್. ಅವಾಗಿಂದ ಮೊಬೈಲ್ ಫೋನ್ ಮಾಡ್ತಾ ಇದೀನಿ, ಯಾಕ್ರಿ ಫೋನ್ ಎತ್ತಲ್ಲ? ಸರ್, ನೀವು 2 ನಿಮಿಷಕ್ಕೂ ಫೋನ್ ಮಾಡ್ತಾ ಇದ್ರೆ ನಾನೇನು ಅಂತ ಆನ್ಸರ್ ಮಾಡ್ಲಿ ಸರ್? ಏನ್ರಿ ಯಾಕೆ ಮಾತಾಡ್ತೀರಾ? ನಮ್ ತಂದೆ ಕೊಂದವನ್ ಕಣ್ಮುಂದೆ ಸಿಕ್ಕಿದ್ರು ಹಿಡಿದೇ ಬಿಟ್ಬಿಟ್ಟಿದ್ದೀರಾ. ನೀವು ಅವನ ಜೊತೆ ಶಾಮಿಲಾಗಿದ್ದೀರಾ? ನೋಡಿ ಸರ್, ಅವ್ನು ಓಡೋಗ್ಲಿ ಅಂತ ನಾನೇನು ಬಿಟ್ಬಿಡ್ಲಿಲ್ಲ. ನಾನು ಹಿಡಿಯೋಷ್ಟರಲ್ಲಿ ಅವ್ರ ಸ್ನೇಹಿತರು ವ್ಯಾನ್ ನಲ್ಲಿ ಬಂದು ಹೇಳ್ಕೊಂಡು ಎಸ್ಕೇಪ್ ಆಗ್ಬಿಟ್ರು. ಅವ್ನ್ ಸಿಕ್ತಾಗ ಬಿಟ್ಟು ಸ್ಟೇಷನ್ ಅಲ್ಲಿ ನೀವು ಜಪ ಮಾಡ್ತಿದ್ರಾ? ಅವ್ನ್ ನೋಡಿದ ತಕ್ಷಣ ಶೂಟ್ ಮಾಡ್ಬೇಕಿತ್ರಿ. ಸರ್, ನಾನು ಹೇಳೋದ್ ಸ್ವಲ್ಪ ಕೇಳಿ. ನಾವಿದ್ದು ಹಾಸ್ಪಿಟಲ್ ಅಲ್ಲಿ, ಅಲ್ಲೆಲ್ಲ ಪೇಷಂಟ್ಸ್ ಇದ್ರು. ಶೂಟ್ ಮಾಡಕ್ ಆಗಲ್ಲ. ಅವ್ನ ಜೊತೆ ಒಂದ್ 4 ಜನ ಹೆಚ್ಚಾಗಿ ಸತ್ತಿದ್ರೆ ನಿಮ್ಗೇನ್ರಿ ನಷ್ಟ ಆಗ್ತಿತ್ತು? ಅವನ್ನ ಸಾಯಿಸ್ಬೇಕಾಗಿತ್ರಿ. ಸರ್, ನೀವು ಒಬ್ಬ ಮಂತ್ರಿಯಾಗಿ ಈ ರೀತಿ ಎಲ್ಲ ಮಾತಾಡೋದು ಸರಿಯಲ್ಲ ಸರ್. ಏನ್ರಿ ಸರಿ ಇಲ್ಲ? ನನಗೆ ಬುದ್ಧಿ ಹೇಳ್ತಿದ್ರ ನೀವು? ಸರ್, ದಯವಿಟ್ಟು ನನಗೆ ಸ್ವಲ್ಪ ಟೈಮ್ ಕೊಡಿ. ಅವ್ನು ಹಿಡಿದೇ ಹಿಡಿತೀನಿ. ಆದಷ್ಟು ಬೇಗ ಅವ್ನ ಸತ್ತಿರ ನ್ಯೂಸ್ ನನ್ಗೆ ಗೊತ್ತಾಗಬೇಕು. ಸರಿ ಸರ್. ಪೊಲೀಸ್ನವ್ರು ಅವ್ರ ಕೆಲಸ ಮಾಡ್ಲಿ, ನಾವು ನಮ್ ಕೆಲಸ ಮಾಡೋಣ. ಅವನೆಲ್ಲೇ ಇದ್ರು ಹುಡುಕಿ. ಸರಿ ಅಣ್ಣ. ಸರ್, ಹೇಳಿ ಸರ್. ಏನಯ್ಯ ಹೇಳೋದು? ಆ ಕಿರಣ್ ಕಾಣಿಸ್ಕೊಂಡಿದ್ದಾನೆ. ಏನ್ ಹೇಳ್ತೀರಾ ಸರ್ ನೀವು? ಅವನೇನಾದ್ರೂ ಬಾಯ್ ಬಿಟ್ರೆ ನೀವು ಪೊಲೀಸ್ ಟ್ರೈನಿಂಗ್ ಬಿಟ್ಟು ಜೈಲ್ ಸೇರ್ಕೋಬೇಕಾಗತ್ತೆ. ಸರ್, ಪ್ಲೀಸ್ ಸರ್, ಏನಾದ್ರೂ ಮಾಡಿ ಅವನ್ನ ಮುಗಿಸ್ಬಿಡಿ ಸರ್. ಸಿಕ್ ಲೀವ್ ಹಾಕ್ಬಿಟ್ಟು ಬಂದು ಹುಡುಕು. ಆಯ್ತು ಸರ್, ಬರ್ತೀನಿ ಸರ್, ಬರ್ತೀನಿ.